ಇನ್ನು ತುಮಕೂರಲ್ಲೂ ಕೂಡ ಪ್ರಚಾರದ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಕಿರಿಕಾಗ್ಬಿಟ್ಟಿದೆ. ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ತಲುಪಿತ್ತು. ಸೋಮಣ್ಣ ಪರ ಪ್ರಚಾರ ನಡೆಸೋ ಸಂದರ್ಭದಲ್ಲಿ ಜೆಡಿಎಸ್ ದೊಡ್ಡ ರಾಧಾಂತ ಮಾಡಿದೆ. ರಾಕೇಶ್ ಹಾಗೂ ಶಾಂತಕುಮಾರ್ ಬೆಂಬಲಿಗರಿಂದ ಈ ಗಲಾಟೆಯಾಗಿದೆ. ರಾಕೇಶ್ ಗೌಡ ನೇತೃತ್ವದಲ್ಲಿ ರ್ಯಾಲಿ ನಡೆಸುವಂತೆ ಒತ್ತಾಯ ಕೇಳಿ ಬಂದಿತ್ತು. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರ ಸಮ್ಮುಖದಲ್ಲಿ ಅವರ ಮುಂದೆ ಈ ದೊಡ್ಡ ಹೈಡ್ರಾಮಾ ಅಲ್ಲಿ ಕ್ರಿಯೇಟ್ ಆಯಿತು. ತಿಪ್ಟೂರಿನ ನೊಣವಿನ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಗಲಾಟೆಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸ್ ಸಿಬ್ಬಂದಿ ಕೂಡ ಹರಸಾಹಸ ಪಟ್ಟಿದ್ದಾರೆ. ವಾಹನದಿಂದ ಕೆಳಗಿಳಿದು ಸಮಾಧಾನ ಪಡಿಸಿದ್ದಾರೆ ಅಭ್ಯರ್ಥಿ ಸೋಮಣ್ಣ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ತುಮಕೂರು ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾರೆ. ಮಧು, ಈ ಸೋಮಣ್ಣನವರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಅಲ್ಲೆಲ್ಲಿ ಜಗಳ ಬಿಡಿಸೋ ಕೆಲಸನೇ ಆಗಿ ಹೋಗ್ಬಿಟ್ಟಿದೆ. ಏನಿದು ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ನಡೆದಿರೋ ಕಿರಿಕ್, ಯಾವ ಕಾರಣಕ್ಕೆ? ಸಭಾ ಇವತ್ತು ಏನು ತುಮಕೂರು ಲೋಕಸಭಾ ಕ್ಷೇತ್ರದ NDA ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಸೋಮಣ್ಣನವರ ಪರವಾಗಿ ಪ್ರಚಾರಕ್ಕೆ ರಾಜ್ಯದ ಇಬ್ಬರು ಘಟಾನುಘಟಿ ನಾಯಕರು ಆಗಮಿಸಿದ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಮತ್ತು ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಇವತ್ತು ಸೋಮಣ್ಣನವರ ಪರವಾಗಿ ಬೃಹತ್ ರೋಡ್ ಶೋ ಮತ್ತು ಬಹಿರಂಗ ಸಭೆಗಳಲ್ಲಿ ಇಡೀ ದಿನ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಸಲಿಕ್ಕೆ ಇವತ್ತು ಆಗಮಿಸಿದ್ರು. ಮೊದಲನೇದಾಗಿ ಇವತ್ತು ಅವರು ಏನು ಬೆಳಗ್ಗೆ 10 ಗಂಟೆ ಸುಮಾರಿಗೆ ನೊಣವಿನ ಕೆರೆಯಿಂದ ಈ ಒಂದು ಬಹಿರಂಗ ಸಭೆ ಮತ್ತು ರೋಡ್ ಶೋವನ್ನ ಆರಂಭ ಮಾಡಬೇಕಾಗಿತ್ತು. ಅಲ್ಲಿಗೆ ಬರುವಂತಹ ವೇಳೆಯೂ ಕೂಡ 1 ಅವರ್ ಲೇಟ್ ಆಗಿತ್ತು. ಅಂತ ಸಂದರ್ಭದಲ್ಲಿ ಈ ಒಂದು ರೋಡ್ ಶೋ ಏನು ನೊಣವಿನ ಕೆರೆಯಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು, ಆ ಒಂದು ರೋಡ್ ಶೋಗೆ ನೇತೃತ್ವವನ್ನ ರಾಕೇಶ್ ಗೌಡ ಅನ್ನುವಂತ ಜೆಡಿಎಸ್ ಮುಖಂಡರಿಗೆ ವಹಿಸಿದ್ರು. ಆದ್ರೆ ಇದು ಅವರ ನೇತೃತ್ವದಲ್ಲಿ ನಡೀಬೇಕಾಗಿದ್ದಂತ ರೋಡ್ ಶೋ. ಆದ್ರೆ ಅಲ್ಲಿ ಏನು KT ಶಾಂತಕುಮಾರ್ ತುಮಕೂರಿನ ಜೆಡಿಎಸ್ ನ ಪರಾಜಿತ ಅಭ್ಯರ್ಥಿ ಇದ್ದಾರೆ, ಅವರ ನೇತೃತ್ವದಲ್ಲಿ ನಡೀತು ಅನ್ನುವಂಥದ್ದು ಅಲ್ಲಿ ಇಬ್ಬರು ಜೆಡಿಎಸ್ ನಾಯಕರ ಅಂದ್ರೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ನಡುವೆ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಘಟನೆಯನ್ನ ನೋಡ್ತಕ್ಕಂಗೆ ಆ ಒಂದು ಸ್ಥಳದಲ್ಲಿದ್ದಂತಹ ವಿ ಸೋಮಣ್ಣನವರು ಅವರು ಪ್ರಚಾರದ ವಾಹನವನ್ನ ಏರಿದ್ರು. ಆ ಪ್ರಚಾರದ ವಾಹನದಿಂದ ಕೆಳಗಿಳಿದು ಅವರೇ ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ನಂತರ ಆ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಹಿಂದೆ ಕೂಡ ಇನ್ನೊಂದು ಘಟನೆಯನ್ನ ನೋಡೋದಾದ್ರೆ ಸೋಮಣ್ಣನವರು ಮೊದಲ ಬಾರಿಗೆ ತುರುವೇಕೆರೆಯಲ್ಲಿ ನಡೆದಂತ ಏನು ಸಮನ್ವಯ ಸಮಿತಿ ಸಭೆ ಅಂದ್ರೆ ಎರಡೂ ಪಕ್ಷಗಳ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಗಲಾಟೆ ಆಗಿತ್ತು. ಆಗ್ಲೂ ಕೂಡ ಸೋಮಣ್ಣವರೇ ಬಿಡಿಸಿದ್ರು. ಇವತ್ತು ನಡೆದಂತ ನೊಣವಿನಕೆರೆ ಘಟನೆಯನ್ನು ಕೂಡ ಈಗ
ಸೋಮಣ್ಣವರೇ ಬಿಡಿಸಿರುವಂತದ್ದು. ಒಂದು ರೀತಿಯಲ್ಲಿ ಸೋಮಣ್ಣವರು ಹೋಗೋ ಕಡೆ ಎಲ್ಲೋ ಒಂದು ಕಡೆ ನಾಯಕರ ಸಮನ್ವಯತೆ ಇದೆ, ಆದ್ರೆ ಎಲ್ಲೋ ಕಾರ್ಯಕರ್ತರಲ್ಲಿ ಮಾತ್ರ ಗೊಂದಲ ಮುಂದುವರೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.